ನಮ್ಮ ಈ ವಿಡಿಯೋದಲ್ಲಿ ನಮ್ಮ ಈಗಿನ ಮಾಡರ್ನ್ ಟೆಕ್ನಾಲಜಿಯನ್ನ ನಮ್ಮ ಪುರಾಣಗಳಲ್ಲಿರುವಂತಹ ಟೆಕ್ನಾಲಜಿಗೆ ಹೋಲಿಕೆ ಮಾಡ್ತೇನೆ. ಸೊ ಈ ಟೆಕ್ನಾಲಜಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮಗುವಿನ ಭ್ರೂಣವನ್ನು ಲ್ಯಾಬ್ ನಲ್ಲಿ ಸೃಷ್ಟಿ ಮಾಡಿದ ಭ್ರೂಣವನ್ನು ಸ್ವಲ್ಪ ಬೆಳೆಸಿ ಆಮೇಲೆ ಆ ಭ್ರೂಣವನ್ನು ತೆಗೆದುಕೊಂಡು ಹೋಗಿ ತಾಯಿಯ ಗರ್ಭದಲ್ಲಿ ಬೆಳೆಸುತ್ತಾರೆ. ಟೆಸ್ಟ್ ಬೇಬಿ ಟೆಕ್ನಾಲಜಿಯನ್ನ 1950ರಿಂದ ಸಂಶೋಧನೆ ಮಾಡಿದರೆ ಮೊದಲ ಟೆಸ್ಟ್ ಬೇಬಿ ಜನಿಸಿದ್ ಮಾತ್ರ 1978ರಲ್ಲಿ, ಅಂದ್ರೆ ಸುಮಾರು 28 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ದಾರೆ. ಸೊ ಈ ತರಹದ ಒಂದು ಅದ್ಭುತ ಟೆಕ್ನಾಲಜಿ ನಮ್ಮ ಮಹಾಭಾರತ ಟೈಮ್ ಪೀರಿಯಡ್ ಅಲ್ಲಿ ಕೂಡ ಇದೆ. ಒಮ್ಮೆ ಗಾಂಧಾರಿಯು ಗರ್ಭವತಿ ಆಗುತ್ತಾಳೆ. 2 ವರ್ಷ ಆದರೂ ಮಗು ಜನಿಸುವುದಿಲ್ಲ. ಆಗ ಗಾಂಧಾರಿಯು ಬಹಳ ದುಃಖದಿಂದ ವ್ಯಾಸ ಋಷಿಯ ವರವು ಕೂಡ ಫಲಿಸಲಿಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆಯ ಮೇಲೆ ಜೋರಾಗಿ ಹೊಡೆದುಕೊಳ್ಳುತ್ತಾಳೆ. ಆಗ ಒಂದು ಮಾಂಸದ ಮುದ್ದೆ ಹೊರಗೆ ಬಂದು ಬೀಳುತ್ತದೆ. ಈ ವಿಚಾರ ತಿಳಿದ ವ್ಯಾಸ ಋಷಿಗಳು ಹಸ್ತಿನಾಪುರಕ್ಕೆ ಬರುತ್ತಾರೆ. ಬಂದು ಗಾಂಧಾರಿಗೆ ಸಮಾಧಾನ ಮಾಡಿ ಆ ಮಾಂಸದ ಮುದ್ದೆಯನ್ನು ತೆಗೆದುಕೊಂಡು ಗಾಂಧಾರಿಗೆ ಹೇಳ್ತಾರೆ, ನಾನು ಈಗ ಇದನ್ನು 100 ಭಾಗಗಳಾಗಿ ಮಾಡುತ್ತೇನೆ. ಈ 100 ಭಾಗಗಳಿಂದ ನಿನಗೆ 100 ಜನ ಗಂಡು ಮಕ್ಕಳು ಜನಿಸಲಿದ್ದಾರೆ ಅಂತ. ಆಗ ಗಾಂಧಾರಿಯು ಆ ವ್ಯಾಸ ಋಷಿಗಳನ್ನ ಒಂದು ರಿಕ್ವೆಸ್ಟ್ ಮಾಡ್ಕೊಂತಾಳೆ, ನನಗೊಂದು ಹೆಣ್ಣು ಮಗು ಕೂಡ ಬೇಕು ಅಂತ ಕೇಳಿದಾಗ, ಸೊ ಅದಕ್ಕೆ ವ್ಯಾಸ ಋಷಿ ಏನ್ ಮಾಡ್ತಾರೆ ಅಂದ್ರೆ, ಆ ಮಾಂಸದ ಮುದ್ದೆಯನ್ನು 101 ಭಾಗಗಳಾಗಿ ಡಿವೈಡ್ ಮಾಡಿ ಆ 101 ಭಾಗಗಳನ್ನು ಒಂದು ತುಪ್ಪ ತುಂಬಿದ ಮಡಿಕೆಯಲ್ಲಿ ಇಟ್ಟು ಒಂದ್ ಕಡೆ ಸ್ಟೋರ್ ಮಾಡ್ತಾರೆ. ಆಗ ಹುಟ್ಟುವರೆ ಕೌರವರು 100 ಜನ ಗಂಡು ಮಕ್ಕಳು, 1 ಹೆಣ್ಣು ಮಗು. ಸೊ ನೋಡಿದ್ರಲ್ವಾ, ಈ ಟೆಕ್ನಾಲಜಿ ಪ್ರೆಸೆಂಟ್ ಅಲ್ಲಿ ಎಂಬ್ರಿಯೋ ಸ್ಲೈಸಿಂಗ್ ಅಥವಾ ಎಂಬ್ರಿಯೋ ಪ್ರಿಸರ್ವೇಷನ್ ಟೆಕ್ನಾಲಜಿಗೆ ಸಮ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಮಗುವನ್ನ ಅಥವಾ ಭ್ರೂಣವನ್ನ ಲ್ಯಾಬ್ ನಲ್ಲಿ ಸೃಷ್ಟಿ ಮಾಡ್ಬಿಟ್ಟು ಒಂದ್ ಕಡೆ ಪ್ರಿಸರ್ವ್ ಮಾಡ್ತಾರೆ, ಫ್ಯೂಚರ್ ಯೂಸ್ಗೆ ಬೇಕಾಗುತ್ತೆ ಅಂತ. ಆದ್ರೆ ಹೊರಗಡೆ ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬೆಳೆಸುವ ಟೆಕ್ನಾಲಜಿ ಪ್ರೆಸೆಂಟ್ ಟೈಮಲ್ಲಿ ಇಲ್ಲ. ಇದ್ರ ಬಗ್ಗೆ ತುಂಬಾ ರಿಸರ್ಚ್ ಮಾಡ್ತಿದ್ದಾರೆ, ಆದ್ರೆ ಇನ್ನೂ ಯಾರು ಸಕ್ಸಸ್ ಆಗಿಲ್ಲ. ಬಟ್ ಈ ಮಹಾಭಾರತ ಟೈಮಲ್ಲಿ ಆಲ್ರೆಡಿ ಈ ತರ ಒಂದು ಅದ್ಭುತವಾದ ಟೆಕ್ನಾಲಜಿ ಇತ್ತು. ಏನಂದ್ರೆ, ಮಗುವನ್ನ ಅಂದ್ರೆ ಭ್ರೂಣವನ್ನ ತಾಯಿಯ ಹೊಟ್ಟೆಯಲ್ಲೇ ಅಲ್ದಿರ ಹೊರಗಡೆ ಬೆಳೆಸುವ ಟೆಕ್ನಾಲಜಿ. ಅದ್ರ ಗೊತ್ತಾಯ್ತಲ್ಲ, 101 ಭಾಗಗಳನ್ನ ಮಾಡಿಬಿಟ್ಟು 101 ಮಡಿಕೆಯಲ್ಲಿ ಆಗ್ಬಿಟ್ಟು ಅಲ್ಲಿ 100 ಜನ ಗಂಡು ಮಕ್ಕಳು, 1 ಹೆಣ್ಮಗು ಜನಿಸ್ತಾರಲ್ವಾ ತಾಯಿಯ ಹೊಟ್ಟೆಯಿಂದ ಹೊರಗಡೆ. ಇಂತಹ ಅದ್ಭುತ ಟೆಕ್ನಾಲಜಿ ನಮ್ಮ ಹಿರಿಯರಲ್ಲಿ ಇತ್ತು. ಹಾಯ್ ಬಡ್ಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಗೋಲ್ಡನ್ ಈಗಲ್. ನನ್ನ ಹೆಸರು ಶಶಾಂಕ್. ಎರಡನೇ ಕಂಪ್ಯಾರಿಸನ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ ಅಲ್ಲಿ ಅವೈಲಬಲ್ ಇರುವಂತ ವರ್ಚುವಲ್ ರಿಯಾಲಿಟಿ ಬಗ್ಗೆ. ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಹಿಂದಿನ ವರ್ಷ ಅಥವಾ ಅದರ ಹಿಂದಿನ ವರ್ಷ ಆಪಲ್ ಕಡೆಯಿಂದ ಒಂದು ವಿಷನ್ ಪ್ರೋ ಅಂತ ಹೇಳ್ಬಿಟ್ಟು ಲಾಂಚ್ ಮಾಡಿದ್ರು. ಅದೇನಪ್ಪಾ ಅಂದ್ರೆ, ಒಂದು ಸ್ಪೆಕ್ಸ್ ತರ ಇರುತ್ತೆ. ಆ ಸ್ಪೆಕ್ಸ್ ತರ ಅದು ಒಂದು ಕಿಟ್. ಆ ಕಿಟ್ ನಾವು ಕಣ್ಣಿಗೆ ಹಾಕೊಂಡ್ರೆ ನಾವು ಒಂದು ರೂಮಲ್ಲೇ ಕುತ್ಕೊಂಡು ಇಡೀ ಇಂಟರ್ನೆಟ್ ನ ಆಕ್ಸೆಸ್ ಮಾಡಬಹುದು. ಅಂದ್ರೆ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ನಾವು ಇರೋ ಕಡೆಯಿಂದಾನೇ ತಿಳ್ಕೋಬಹುದು. ಈ ತರವಾದ ಒಂದು ಅದ್ಭುತ ಟೆಕ್ನಾಲಜಿ ನಮ್ಮ ಮಹಾಭಾರತದಲ್ಲಿ ಕೂಡ ಇತ್ತು. ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಘೋಷಣೆ ಆಗುತ್ತೆ, ಯುದ್ಧ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಿಮಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಬೇಕು. ಇವ್ರ ಹೆಸರು ಸಂಜಯ ಬಂದ್ಬಿಟ್ಟು ಧೃತರಾಷ್ಟ್ರನಿಗೆ ಸಲಹೆಗಾರರಾಗಿರ್ತಾರೆ. ಅವರು ಯುದ್ಧ ನಡೆಯುವ ಪ್ರದೇಶದಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿ ಇದ್ರೂ ಯುದ್ಧದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯನ್ನು ತುಂಬಾ ಅಕ್ಯುರೇಟ್ ಆಗಿ ಧೃತರಾಷ್ಟ್ರನಿಗೆ ವಿವರಿಸುತ್ತಿರ್ತಾರೆ. ಸೊ ಇದೆಲ್ಲ ಹೇಗೆ ಸಾಧ್ಯ ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ದಾರೆ. ಯುದ್ಧವನ್ನ ಸಂಜಯ್ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನೋಡಿರುವ ಚಾನ್ಸಸ್ ಇರುತ್ತೆ. ಹೇಗೆ ಅಂದ್ರೆ, ಈಗ ಪ್ರೆಸೆಂಟ್ ಅಲ್ಲಿ ಇರುವಂತಹ ಅಡ್ವಾನ್ಸ್ ಡ್ರೋನ್ಸ್ ಆಗ್ಬೋದು, ಸ್ಯಾಟಲೈಟ್ ಕ್ಯಾಮ್ರಾಸ್ ಆಗ್ಬೋದು, ಇದ್ರ ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ಇದ್ರೆ ಇವೆಲ್ಲ ಪಾಸಿಬಲ್ ಆಗುತ್ತೆ. ಈ ತರದ್ದು ಒಂದು ಟೆಕ್ನಾಲಜಿ ಇರಬಹುದೇನೋ. ವಾಟ್ ಇಫ್ ಇದ್ರ ಜೊತೆಗೆ ಡ್ರೋನ್ಸ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆ ಇಂಟಿಗ್ರೇಟ್ ಆಗ್ಬಿಟ್ಟು ಸಂಜಯ್ ಹೇಗೆ ಹೇಳಿದ್ರೆ ಹಾಗೆ ಹೋಗಿ ಯಾವ ಪ್ಲೇಸ್ ಹೇಳಿದ್ರೆ ಆ ಪ್ಲೇಸ್ಗೆ ಹೋಗಿ ಲೈವ್ ಸ್ಟ್ರೀಮ್ ಮಾಡಿರುವ ಚಾನ್ಸಸ್ ಕೂಡ ಇರುತ್ತೆ. ಮಹಾಭಾರತ ಯುದ್ಧದಲ್ಲಿ ಅತ್ಯಂತ ಶಕ್ತಿಶಾಲಿ ಯಾರು ಅಂತ ಕೇಳಿದಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಅಂದ್ರೆ ಅದು ಬಾರ್ಬರಿಕ. ಹೇಗಪ್ಪ ಅಂದ್ರೆ, ಬಾರ್ಬರಿಕನ ಬಳಿ ಒಂದು ಶಕ್ತಿಶಾಲಿಯಾದ ವೆಪನ್ ಇರುತ್ತೆ. ಈ ವೆಪನ್ ಬಾರ್ಬರಿಕನಿಗೆ ಶಿವನಿಂದ ವರವಾಗಿ ಬಂದಿರುತ್ತೆ. ಸೊ ಈ ವೆಪನ್ ಸಹಾಯದಿಂದ ಇಡೀ ಮಹಾಭಾರತ ಯುದ್ಧವನ್ನ ಕೇವಲ 1 ನಿಮಿಷದಲ್ಲೇ ಕಂಪ್ಲೀಟ್ ಮಾಡುವಂತ ಸಾಮರ್ಥ್ಯವನ್ನು ಬಾರ್ಬರಿಕ ಹೊಂದಿರುತ್ತಾನೆ. ಬಾರ್ಬರಿಕನ ಬಳಿ ಇರುವಂತ ಈ ವೆಪನ್ ನಾವು ಈಗಿನ ಪ್ರೆಸೆಂಟ್ ಟೆಕ್ನಾಲಜಿ ಕೂಡ ಕಂಪೇರ್ ಮಾಡಬಹುದು. ಬಾರ್ಬರಿಕನ ವೆಪನ್ 3 ಟೈಪ್ಸ್ ಆಗಿ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಆ ವೆಪನ್ ಅಲ್ಲಿ ಫಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಏನೆಲ್ಲ ನಾಶ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಲೆಕ್ಟ್ ಮಾಡುತ್ತಾ. ಎರಡನೇ ವೆಪನ್ ಬಂದ್ಬಿಟ್ಟು ಆ ಸೆಲೆಕ್ಟ್ ಮಾಡಿದ್ರಲ್ಲಿ ಅವ್ನು ಏನಾದ್ರೂ ಏನಾದ್ರು ತೆಗಿಬೇಕಿದ್ರೆ ಅವನ್ನ ಅನ್ಸೆಲೆಕ್ಟ್ ಮಾಡುತ್ತೆ. ಮೂರನೇದು ಬಂದ್ಬಿಟ್ಟು ಎಷ್ಟೆಲ್ಲ ಸೆಲೆಕ್ಟ್ ಆದ್ರೂ ಎಲ್ಲರನ್ನೂ ನಾಶ ಮಾಡ್ಬಿಡುತ್ತೆ. ಸೊ ಈ ಟೆಕ್ನಾಲಜಿ ಬಂದ್ಬಿಟ್ಟು ಈ ಪ್ರೆಸೆಂಟ್ ಟೈಮ್ ಅಲ್ಲಿ ಇರ್ಬೋದು, ನ್ಯೂಕ್ಲಿಯರ್ ಬಾಂಬ್ಸ್ ಆಗ್ಬೋದು ಅಥವಾ ಮಿಸೈಲ್ ಟೆಕ್ನಾಲಜೀಸ್ಗೆ ತುಂಬಾ ಈಕ್ವಲ್ ಆಗಿರುತ್ತೆ. 4ನೇ ಕಂಪ್ಯಾರಿಸನ್, ಒಂದು ಪ್ರಾಣಿಯ ತಲೆಯನ್ನು ನಾವು ಕಡಿದಾಗ ಆ ಪ್ರಾಣಿಯು ಎಷ್ಟು ಸಮಯ ಜೀವಂತವಾಗಿರ್ಬೋದು? 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ. ಆದರೆ ಒಂದು ವ್ಯಕ್ತಿಯ ತಲೆ ದೇಹದಿಂದ ಸಪರೇಟ್ ಆದಾಗ ಆ ತಲೆಯಲ್ಲಿ ಜೀವವನ್ನು ಉಳಿಸುವ ಟೆಕ್ನಾಲಜಿ ಪ್ರೆಸೆಂಟ್ ಅಲ್ಲಿ ಇಲ್ಲ. ಮೇ ಬಿ ಫ್ಯೂಚರ್ ಅಲ್ಲಿ ಬರಬಹುದೇನೋ. ಆದ್ರೆ
ಈ ಥರದೊಂದು ಅದ್ಭುತವಾದ ಟೆಕ್ನಾಲಜಿ ನಮ್ಮ ಮಹಾಭಾರತ ಟೈಮಲ್ಲಿ ಇತ್ತು. ನಮಗೆ ಗೊತ್ತು ಮಹಾಭಾರತದಲ್ಲಿ ಅತ್ಯಂತ ಶಕ್ತಿಶಾಲಿ ಯೋಧ ಯಾರು ಅಂದ್ರೆ ಅದು ಬಾರ್ಬರಿಕಾ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದ್ರೆ ಬಾರ್ಬರಿಕಾ ಅವ್ರ ಅಮ್ಮನಿಗೆ ಒಂದು ಮಾತು ಕೊಟ್ಟಿರ್ತಾನೆ, ಯುದ್ಧದಲ್ಲಿ ಯಾರ ಕಡೆ ವೀಕ್ ಇರ್ತಾನೋ ಅವ್ರ ಕಡೆ ಮಾತ್ರನೇ ಬಾರ್ಬರಿಕಾ ಫೈಟ್ ಮಾಡ್ತಾನೆ ಅಂತ. ಬಾರ್ಬರಿಕಾ ಹೀಗೆ ಯುದ್ಧ ಮಾಡಿದರೆ ಅವನು ಎರಡು ಕಡೆನೂ ಫೈಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಒಂದ್ ಕಡೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಟೀಮ್ ವೀಕ್ ಆಗುತ್ತೆ. ಸೊ ಈಗ ಮತ್ತೆ ಸ್ವಿಚ್ ಆಗ್ಬಿಟ್ಟು ಆಪೋಸಿಟ್ ಅಲ್ಲಿ ಹೋಗ್ಬಿಟ್ಟು ಇವ್ರ ಜೊತೆ ಫೈಟ್ ಮಾಡ್ಬೇಕಾಗುತ್ತೆ. ಆಗ ಇವ್ರ ಜೊತೆ ಫೈಟ್ ಮಾಡೋವಾಗ ಇವ್ರು ವೀಕ್ ಆಗ್ತಾರೆ. ಸೊ ಈ ತರ ಯುದ್ಧ ಮಾಡ್ತಾನೆ ಇದ್ರೆ ಲಾಸ್ಟ್ ಇವನೊಬ್ನೇ ಉಳಿಯೋವರೆಗೂ ಕೂಡ ಯುದ್ಧ ಕಂಟಿನ್ಯೂ ಆಗುತ್ತೆ. ಸೊ ಈ ವಿಚಾರ ತಿಳಿದ ಕೃಷ್ಣನು ಒಂದು ಕೆಲಸ ಮಾಡ್ತಾನೆ. ಬಾರ್ಬರಿಕನ ಬಳಿ ಒಂದು ಸಂತನ ವೇಷದಲ್ಲಿ ಬಂದ್ಬಿಟ್ಟು ನನಗೆ ದಾನ ಕೊಡು ಬಾರ್ಬರಿಕಾ ಅಂತ ಕೇಳ್ತಾನೆ. ಆಗ ಬಾರ್ಬರಿಕಾ ಏನ್ ಬೇಕು ನಿನಗೆ ದಾನ ಅಂತ ಕೇಳಿದಾಗ ಸಂತ ವೇಷದಲ್ಲಿದ್ದ ಕೃಷ್ಣನು ನಿನ್ನ ತಲೆಯನ್ನು ನನಗೆ ದಾನವಾಗಿ ಕೊಡು ಅಂತ ಕೇಳ್ತಾನೆ. ಸೊ ಇದನ್ನ ಕೇಳಿದ್ದ ಬಾರ್ಬರಿಕನಿಗೆ ತುಂಬಾ ದಿಗ್ಭ್ರಾಂತಿ ಆಗ್ಬಿಡುತ್ತೆ, ತುಂಬಾ ಗೊಂದಲಕ್ಕೆ ಒಳಗಾಗ್ಬಿಡ್ತಾನೆ. ಆಗ ಶ್ರೀಕೃಷ್ಣನು ಮಹಾವಿಷ್ಣುವಿನ ರೂಪವನ್ನು ತೋರಿಸ್ಬಿಟ್ಟು ಬಾರ್ಬರಿಕನಿಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಯುದ್ಧ ನಡೀತಿರೋದು ನಾವು ಧರ್ಮ ಸಂಸ್ಥಾಪನೆ ಮಾಡುವ ಸಲುವಾಗಿ. ನೀನು ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಕೇವಲ 1 ನಿಮಿಷದಲ್ಲಿ ಯುದ್ಧವನ್ನು ಮುಗಿಸ್ತೀಯಾ, ಇಲ್ಲ ಅಂದ್ರೆ ನೀನ್ ಎರಡೂ ಕಡೆ ಫೈಟ್ ಮಾಡ್ಬಿಟ್ಟು ಯಾರು ಉಳಿಯೋದಂತೆ ಆಗ್ಬಿಡುತ್ತೆ ಅಂತ ಹೇಳಿದಾಗ ಬಾರ್ಬರಿಕನಿಗೆ ಎಲ್ಲ ಅರ್ಥ ಆಗ್ಬಿಟ್ಟು ಸರಿ ಕೃಷ್ಣ, ನಾನು ನನ್ನ ತಲೆ ನಿನಗೆ ದಾನವಾಗಿ ಕೊಡುತ್ತೇನೆ ಅಂತ ಹೇಳ್ಬಿಟ್ಟು ಬಾರ್ಬರಿಕ ತನ್ನ ತಲೆಯನ್ನು ಕಡಿದು ಶ್ರೀಕೃಷ್ಣನಿಗೆ ಕೊಡುತ್ತಾನೆ. ಬಟ್ ಕೊಡುವಕ್ಕಿಂತ ಮೊದಲು ಏನ್ ಮಾಡ್ತಾನೆ ಅಂದ್ರೆ ಬಾರ್ಬರಿಕ ಹೇಳ್ತಾನೆ, ಶ್ರೀಕೃಷ್ಣ ನಾನು ಹೇಗಿದ್ದರೂ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಂತೂ ಆಗ್ತಾ ಇಲ್ಲ, ಬಟ್ ಆದ್ರೆ ನಾನು ಯುದ್ಧನ ನೋಡ್ಬೇಕು ಅಂತ ಕೇಳ್ತಾನೆ. ಆಗ ಶ್ರೀಕೃಷ್ಣ ಸರಿ ಬಾರ್ಬರಿಕ ನಿನ್ನ ಆಸೆಯನ್ನು ನಾನು ನೆರವೇರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ತಲೆಯನ್ನು ತೆಗೆದುಕೊಂಡು ಹೋಗಿ ಯುದ್ಧ ನಡೆಯುತ್ತಿರುವಂತಹ ಪ್ರದೇಶದಲ್ಲಿ ದೂರದಲ್ಲಿ ಒಂದು ಬೆಟ್ಟದ ಮೇಲೆ ಇಡ್ತಾನೆ. ಸೊ ಬಾರ್ಬರಿಕನಿಗೆ ಹೇಳ್ತಾನೆ, ನೋಡು ಇಲ್ಲಿಂದ ನೀನು ಯುದ್ಧವನ್ನ 18 ದಿನಗಳ ಕಾಲ ವೀಕ್ಷಣೆ ಮಾಡಬಹುದು ಅಂತ. ನೋಡಿ ಎಂತ ಅದ್ಭುತ ಅಲ್ವಾ, ಒಂದು ಮನುಷ್ಯನ ತಲೆ ದೇಹದಿಂದ ಸಪ್ರೇಟ್ ಆದ್ರೂ 18 ದಿನಗಳವರೆಗೂ ಪ್ರಿಸರ್ವ್ ಮಾಡ್ತಾನೆ, ಆ ತಲೆಯಲ್ಲಿ ಜೀವ ಕೂಡ ಇರುತ್ತೆ. ಸೊ ಎಂತ ಅದ್ಭುತ ಟೆಕ್ನಾಲಜಿ. ಪ್ರೆಸೆಂಟ್ ಅಲ್ಲಿ ಈ ಟೆಕ್ನಾಲಜಿ ಇಲ್ಲ, ಬಟ್ ಫ್ಯೂಚರ್ ಅಲ್ಲಿ ಕಂಡುಹಿಡಿಬಹುದೇನೋ. ಸೊ ನಾವೆಲ್ಲ ಹೇಳ್ತೀವಿ ಈಗ ನಾವೇ ತುಂಬಾ ಅಡ್ವಾನ್ಸ್ಡ್ ಅಂತ, ಬಟ್ ಅದೇ ನಮ್ಮ ಪುರಾಣಗಳು ಅಥವಾ ಇತಿಹಾಸಗಳು ಉಪನಿಷತ್ತುಗಳು ಇವನ್ನೆಲ್ಲ ರೆಫರ್ ಮಾಡಿದಾಗ ಅವ್ರ ಟೈಮ್ಗೆ ತಕ್ಕಂತ ತುಂಬಾ ಅದ್ಭುತ ಮತ್ತು ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿ ಕೂಡ ಅಲ್ಲಿತ್ತು ಅಂತ ಹೇಳ್ಬಿಟ್ಟು ನಾವು ಕಂಪೇರ್ ಮಾಡ್ಕೋಬಹುದು. ಆದರೆ ಎಷ್ಟೇ ಟೆಕ್ನಾಲಜಿ ಪ್ಲಾನಿಂಗು ಹಣ ಇದ್ರೂ ಪ್ರತಿಯೊಂದು ದೊಡ್ಡ ರಾಜ್ಯ ಆಗ್ಬಹುದು, ದೊಡ್ಡ ನಾಗರಿಕತೆಗಳಾಗಬಹುದು, ಕೊನೆಯಲ್ಲಿ ನಾಶ ಆದವು, ಎಲ್ಲವನ್ನೂ ಕಳೆದುಕೊಂಡರು, ಜನಗಳ ಪ್ರಾಣ ಹಾರಿ ಹೋಯ್ತು. ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಗಳಿಗೆ ಅಂತ ಪ್ರೂಫ್ಸ್ ಆಗ್ಬೋದು, ಡಾಕ್ಯುಮೆಂಟ್ಸ್ ಆಗ್ಬೋದು, ಎಲ್ಲವೂ ಸುಟ್ಟು ಕರಕಲಾದವು. ಮತ್ತು ಸಂಸ್ಕೃತಿ, ಕಲೆಗಳು, ಪದ್ಧತಿಗಳು ಎಲ್ಲವೂ ಝೀರೋ ಆಯಿತು. ಮತ್ತೆ ಚಕ್ರ ಸ್ಟಾರ್ಟ್ ಆಗಿದೆ. ಮನುಷ್ಯ ಝೀರೋ ಇಂದ ಸ್ಟಾರ್ಟ್ ಮಾಡಿದ್ದಾನೆ. ಜ್ಞಾನವನ್ನು ಪಡೆದುಕೊಂಡು ಒಂದೊಂದು ಪ್ರಯೋಗಗಳನ್ನು ಮಾಡುತ್ತಾ ಎಲ್ಲವನ್ನೂ ಕಂಡು ಹಿಡಿಯುತ್ತಿದ್ದಾನೆ ಈಗ ಪ್ರೆಸೆಂಟ್ ಅಲ್ಲಿ. ಇದನ್ನು ನಾವು ಹೊಸ ಯುಗದ ಪ್ರಾರಂಭ ಅಂತಾನೂ ಹೇಳಬಹುದು. ನಾನು ತುಂಬಾ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀನಿ, ಈಗಿರುವಂತಹ ಟೆಕ್ನಾಲಜಿಗಳು ಮತ್ತೆ ಮುಂದೆ ಬರುವಂತಹ ತುಂಬಾ ಅಡ್ವಾನ್ಸ್ ಟೆಕ್ನಾಲಜಿಗಳು ಆಲ್ರೆಡಿ ನಮ್ಮ ಹಿರಿಯರಲ್ಲಿ ಇತ್ತು. ಜಸ್ಟ್ ನಾವು ಅದನ್ನ ಮತ್ತೆ ರೀಇನ್ವೆಂಟ್ ಮಾಡ್ತಾ ಇದೀವಿ, ಅಂದ್ರೆ ಮತ್ತೆ ಕಂಡುಹಿಡ್ತಾ ಇದೀವಿ ಅಂತ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಒಂದು ಸಬ್ಸ್ಕ್ರೈಬ್ ನಿನಗೆ ಫ್ರೀ ಬಡ್ಡಿ, ಬಟ್ ನನಗೆ ಮೋಟಿವೇಶನ್. So thank you so much and bye bye.